ಹಲೋ ಮಕ್ಕಳೇ, ಫಿಸಿಕ್ಸ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಸೊ ವಿತೌಟ್ ಎಲೆಕ್ಟ್ರಿಕ್ ಫೀಲ್ಡ್. ಎರಡು ಕಾನ್ಸೆಪ್ಟ್ನ ನಾವು ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಯೂಶಲಿ ವಿ ವಿಲ್ ಕನ್ಸಿಡರ್ ಟೂ ಆರ್ ತ್ರೀ ಚಾರ್ಜಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ಕಾನ್ಸೆಪ್ಟ್ ತುಂಬ ಸಿಂಪಲ್ಲು ಆ್ಯಂಡ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಮೇಲೆ ಐದರ್ ಇನ್ ದ ಬೋರ್ಡ್ ಎಕ್ಸಾಮ್ ದೇ ವಿಲ್ ಆಸ್ಕ್ ದ ನ್ಯೂಮರಿಕಲ್ ಕ್ವಶನ್ ಅಥವಾ ಡಿರೈವೇಷನ್ನೇ ಕೇಳ್ತಾರೆ. ಸೊ ಏನಿದೆ ಕಾನ್ಸೆಪ್ಟಲ್ಲಿ ನೋಡ್ತಾ ಹೋಗೋಣ. ಕನ್ಸಿಡರ್ ದೆರ್ ಈಸ್ ಎ ಚಾರ್ಜ್, ಒಂದು ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಲೆಟ್ ದಟ್ ಚಾರ್ಜ್ ಬಿ ಕ್ಯೂ. ಸೊ ಇಟ್ ವಿಲ್ ಬಿ ಎ ಪಾಯಿಂಟ್ ಚಾರ್ಜ್ ಅಂದ್ಕೊ. ಬಿಕಾಸ್ ಆಫ್ ದಟ್ ಚಾರ್ಜ್ ದೇರ್ ಈಸ್ ಎ ಎಲೆಕ್ಟ್ರಿಕ್ ಫೀಲ್ಡ್. ನಮಗೆ ಗೊತ್ತಿದೆ. ಓಕೆ, ಸೊ ಪಾಸಿಟಿವ್ ಚಾರ್ಜ್ ಇತ್ತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ರೇಡಿಯಲಿ ಔಟ್ವರ್ಡ್ಸ್. ಓಕೆ, ಅದೇ ರೀತಿ ನೆಗೆಟಿವ್ ಚಾರ್ಜ್ ಇತ್ತು ಅಂದರೆ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ರೇಡಿಯಲಿ ಇನ್ವರ್ಡ್ಸ್. ಸೊ ಈ ಕಾನ್ಸೆಪ್ಟ್ ನಾವು ಪ್ರೀವಿಯಸ್ ಚಾಪ್ಟರ್ಗಳಲ್ಲಿ ಕೂಡ ಏನು ಮಾಡಿರ್ತೀವಿ, ಡಿಸ್ಕಸ್ ಮಾಡಿರ್ತೀವಿ. ಹೌದಾ? ಎಸ್. ಸೊ ಈಗ ಒಂದು ಪಾಸಿಟಿವ್ ಚಾರ್ಜ್ ಇದೆ. ಓಕೆ, ಸೊ ವಿಚ್ ಈಸ್ ಪ್ಲಸ್ ಕ್ಯೂ ಆ್ಯಂಡ್ ಬಿಕಾಸ್ ಆಫ್ ದಟ್ ದೆರ್ ಆರ್ ಓಕೆ ರೇಡಿಯಲಿ ಔಟ್ವರ್ಡ್ಸ್ ಇದೆ. ನಾನು ಅದರಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಮೆನ್ಷನ್ ಇಟ್ ಆಸ್ ವಾಟ್ ಇ ಆರೋ ಬಿಕಾಸ್ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ವೆಕ್ಟರ್ ಕ್ವಾಂಟಿಟಿ. ಡೆಫಿನೇಷನ್ ಈಸ್ ವೆರಿ ಸಿಂಪಲ್. ದ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಇಸ್ ನಥಿಂಗ್ ಬಟ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈಗ ಇದರಲ್ಲಿ ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಇಸ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆಗೆ ನಾವು ಇನ್ನೂ ಒಂದು ಅಥವಾ ಎರಡು ಅಥವಾ ಮೂರು ಓಕೆ ಸೊ ಎಕ್ಸ್ಟರ್ನಲ್ ಚಾರ್ಜ್ ತೊಗೊಬರ್ಬೇಕು. ಸೊ ದೆನ್ ಇಟ್ ವಿಲ್ ಬಿ ಎ ಸಿಸ್ಟಮ್ ಆಫ್ ಚಾರ್ಜ್. ಒಂದು ಚಾರ್ಜ್ ಆಗಲ್ಲ, ಮಲ್ಟಿಪಲ್ ಚಾರ್ಜಸ್ ಆಗುತ್ತೆ. ಆ ಮಲ್ಟಿಪಲ್ ಚಾರ್ಜಸ್ಸಿನ ಓವರ್ ಆಲ್ ಪೊಟೆನ್ಷಿಯಲ್ ಎಷ್ಟು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಕನ್ಸಿಡರ್ ಬಿಕಾಸ್ ಆಫ್ ದಿಸ್ ಚಾರ್ಜ್, ಈಗ ಇಲ್ಲೆಲ್ಲೋ ಒಂದು ಕಡೆ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳೋಣ. ಅಟ್ ದಿಸ್ ಪಾಯಿಂಟ್ ಓಕೆ ವಿ ವಿಲ್ ಬಿ ಹ್ಯಾವಿಂಗ್ ಸಮ್ ಪೊಟೆನ್ಷಿಯಲ್. ಲೆಟ್ ಮಿ ಟೇಕ್ ದಟ್ ಪೊಟೆನ್ಷಿಯಲ್ ಆಸ್ ವಿ. ಈ ಚಾರ್ಜಿಂದ ಏನು ತೊಗೊಳ್ತಾ ಇದ್ದೀನಿ ಪ್ಲಸ್ ಕ್ಯೂ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಯಾವುದೋ ಒಂದು ಪಾಯಿಂಟ್ ತೊಗೊಬರೋಣ. ಆ ಪಾಯಿಂಟನ್ನು ನಾವೇನು ಮಾಡೋಣ, ಆ ಪಾಯಿಂಟಲ್ಲಿ ಒಂದು ಪೊಟೆನ್ಷಿಯಲ್ ಇರುತ್ತೆ. ಓಕೆ, ಲೆಟ್ ಮಿ ಟೇಕ್ ದಟ್ ಪೊಟೆನ್ಷಿಯಲ್ ಆಸ್ V1. ತುಂಬ ಸಿಂಪಲ್. ಓಕೆ, ಫೈನ್. ಈಗ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಬ್ರಿಂಗ್ ಎ ಯೂನಿಟ್ ಚಾರ್ಜ್. ಓಕೆ, ಸೊ ಫ್ರಮ್ ಯೂನಿಟ್ ಪಾಯಿಂಟ್ ಚಾರ್ಜ್ ಆರ್ ಎನಿ ಅದರ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಓಕೆ ವಿಚ್ ವಿ ಕನ್ಸಿಡರ್. ಈ ಯಾವ ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ ಆ ಪಾಯಿಂಟಿಗೆ ಒಂದು ಚಾರ್ಜನ್ನ ತರಬೇಕು. ಲೆಟ್ ಮಿ ಟೇಕ್ ದಟ್ ಚಾರ್ಜ್ ಆಸ್ ವಾಟ್ Q1 ಆ್ಯಂಡ್ ದಟ್ ಈಸ್ ಆಲ್ಸೋ ಪಾಸಿಟಿವ್ ಚಾರ್ಜ್ ಅಂತ ತಗೊಳ್ಳೋಣ. ನೆಗೆಟಿವ್ ಚಾರ್ಜಿಗೂ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ, ಅಲ್ಲಿ ಮೈನಸ್ ಆಗುತ್ತೆ ಅಷ್ಟೇ, ಬೇರೆ ಏನೇನಿಲ್ಲ. ಬಟ್ ಪಾಸಿಟಿವ್ ಚಾರ್ಜಿಗೆ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ ಈ ಚಾರ್ಜನ್ನು ಇನ್ಫಿನಿಟಿಯಿಂದ ಇಲ್ಲಿಗೆ ತರಬೇಕು ಅಂದರೆ ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ಆ್ಯಂಡ್ ದಟ್ ವರ್ಕ್ ಶುಡ್ ಬಿ ಈಕ್ವಲ್ ಟು ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು V1 ಈಸ್ ಈಕ್ವಲ್ ಟು W, ದ ವರ್ಕ್ ಡನ್ ಆನ್ ದ ಚಾರ್ಜ್ Q. ಈ ಪಾಯಿಂಟಿಗೆ ತರಬೇಕು ಅಂದರೆ ಆ Q1 ಚಾರ್ಜ್ಗೆ ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ಆ್ಯಂಡ್ ದಟ್ ವರ್ಕ್ ಹ್ಯಾಸ್ ಟು ಬಿ ದ ವರ್ಕ್ ಪರ್ ಚಾರ್ಜ್ ವಿ ಶುಡ್ ಬಿ ಈಕ್ವಲ್ ಟು ದ ಪೊಟೆನ್ಷಿಯಲ್. ಇದು ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಚ್ ವಾಸ್ ದೇರ್ ಇನ್ ಯುವರ್ 10th ಸ್ಟ್ಯಾಂಡರ್ಡ್. ಹೌದಾ? ಸೊ ಈಗ ಈ ಜಾಗದಲ್ಲಿರುವಂತಹ V1 ಪೊಟೆನ್ಷಿಯಲ್ಗೆ ಆ ಚಾರ್ಜ್ನ ತರಬೇಕು ಅಂದರೆ ವಿ ಹ್ಯಾವ್ ಟು ಡೂ ದ ವರ್ಕ್. ಲೆಟ್ ಮಿ ಟೇಕ್ ದಟ್ ವರ್ಕ್ ಆಸ್ W1 ಆ್ಯಂಡ್ ದ ಚಾರ್ಜ್ ಆಸ್ Q1. ಸೊ ದೇರ್ ಫೋರ್ ದ ಅಮೌಂಟ್ ಆಫ್ ವರ್ಕ್ ಡನ್ ಆನ್ ದ ಚಾರ್ಜ್ 1 to bring it inside the electric field at point, let me take that point as A, at point A is equal to W1 is equal to okay V1 into Q1. Once again this V1 potential irodu yaudrinda because of this charge. Here we can write, okay, so I'll write here V1 is equal to, from the definition and from the previous videos, potential, electric potential ಗೆ derivation ಮಾಡಿದ್ವಿ. Okay, and that formula says that 1 by 4 pi epsilon naught, which is nothing but K into Q. Okay, so 1 by 4 pi epsilon naught Q divided by R. R means what? The distance between this point and here. So ಈ ಜಾಗದಲ್ಲಿ ಏನು ಡಿಸ್ಟೆನ್ಸ್ ಇರುತ್ತೆ we will take it as what? R. ಓಕೆ, ಸೊ ಮೊದಲನೇ ಚಾರ್ಜ್ ಆಗಿರೋದ್ರಿಂದ ಈ ಚಾರ್ಜ್ Q1 ಇಲ್ಲಿಗೆ ಬಂದಿರೋದ್ರಿಂದ ಲೆಟ್ ಮಿ ಟೇಕ್ ದಟ್ ಆಸ್ ವಾಟ್ R1. ಆಯ್ತಾ? ಸೊ V1 is equal to K into Q divided by R1. ಈ ಪೊಟೆನ್ಷಿಯಲ್ಲು ಯಾವ ಚಾರ್ಜಿಂದ? ಪಾಸಿಟಿವ್ ಚಾರ್ಜ್ ವಿಚ್ ವಿ ಕನ್ಸಿಡರ್ಡ್ ಇನಿಷಿಯಲಿ ಬಿಕಾಸ್ ಆಫ್ ವಿಚ್ ವಿ ಆರ್ ಗೆಟಿಂಗ್ ಎ ಎಲೆಕ್ಟ್ರಿಕ್ ಫೀಲ್ಡ್. ಇಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಈಗ ಎಷ್ಟಾಯಿತು? 1 and 2 ಎರಡು ಚಾರ್ಜ್ ಆಯಿತು. ಈಗ Q1 ಇಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತು. ಓಕೆ, ಸೊ ದೇರ್ ಫೋರ್ Q1 ಆಯಿತು. ನೌ ವಿ ಗಾಟ್ ಎ ಸಿಸ್ಟಮ್ ಆಫ್ ಚಾರ್ಜ್. ಒನ್ ಈಸ್ ಪ್ಲಸ್ Q ವಿಚ್ ಈಸ್ ಬಿಗ್ಗರ್ ವ್ಯಾಲ್ಯೂ ಆ್ಯಂಡ್ ಅನದರ್ ಒನ್ ಈಸ್ ಸ್ಮಾಲ್ Q. ಇಟ್ ಈಸ್ ಆಲ್ಸೋ ಎ ಪಾಯಿಂಟ್ ಚಾರ್ಜ್. Now what we will do, we will bring another one charge, okay, so from infinity okay to a point at a distance. Okay, that let me take it as what? ಈ ಪಾಯಿಂಟಲ್ಲಿ ಈ Q ಇಂದ ಈ ಪಾಯಿಂಟಿಗೆ ಬರುವಂಥ ಡಿಸ್ಟೆನ್ಸನ್ನು ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್? R2.
R2 ಅಂತ ತಗೊಳ್ತೀನಿ. ಸೊ ವೆನ್ ದ ಡಿಸ್ಟೆನ್ಸ್ ಚೇಂಜಸ್, ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್, ಅಂದರೆ ಯಾವ ಟೂ ಚಾರ್ಜಸ್ಗೆ ಡಿಸ್ಟೆನ್ಸ್ ಬೇರೆ ಬೇರೆ ಆಗ್ತಿದ್ದಂಗೆ ಪೊಟೆನ್ಷಿಯಲ್ ಕೂಡ ಬೇರೆ ಆಗುತ್ತೆ. ಯಾಕೆ ಅಂದರೆ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ವಾಟ್, ಡಿಪೆಂಡ್ಸ್ ಇನ್ವರ್ಸ್ಲಿ ಆನ್ ಆರ್. ಆ ಡಿಸ್ಟೆನ್ಸಿನ ಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಹೆನ್ಸ್ ಇಲ್ಲಿರೋ ಪೊಟೆನ್ಷಿಯಲ್ನ V1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ವಾಟ್, V2. ದಿಸ್ ಈಸ್ ಅ ಕಾನ್ಸೆಪ್ಟ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ವಿಚ್ ವಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋಸ್. ಅಟ್ ಒನ್ ಪೊಸಿಷನ್ನು ಆರ್ ಇದ್ದಾಗ ಪೊಟೆನ್ಷಿಯಲ್ ಬೇರೆ ಇರುತ್ತೆ. ಆರ್ ವ್ಯಾಲ್ಯೂ ಚೇಂಜ್ ಆಗ್ತಿದ್ದಂಗೆ ಪೊಟೆನ್ಷಿಯಲ್ ವ್ಯಾಲ್ಯೂ ಕೂಡ ಥ್ರೂ ಔಟ್ ದಿಸ್ ರೇಡಿಯಸ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. At this point, because of this charge Q, capital Q, we have the potential V2 and the distance between those two is R2. Okay. So, ಈಗ ಇನ್ನೊಂದು ಚಾರ್ಜ್ ಇದೆ. Let me take the charge as Q2 and I have to bring that point charge Q2 from infinity to this point. Okay. So, now the distance between this Q1 and which I brought now Q2. Okay, let me take this as Q2. Q2ನ ಇಲ್ಲಿಂದ ಇಲ್ಲಿಗೆ ತಗೊಬಂದ್ವಿ. ಓಕೆ, ಈಗ Q2ನ ತಗೊಬರಬೇಕು ಅಂದರೆ ಎರಡು ವರ್ಕ್ ಮಾಡಬೇಕು, ಎರಡು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕು. ಒಂದು, ಈ ಕ್ಯೂ ಇಂದ ಏನು ಪೊಟೆನ್ಷಿಯಲ್ ಕೊಡುತ್ತೋ ಅದನ್ನ ಎರಾಡಿಕೇಟ್ ಮಾಡೋದಕ್ಕೆ ಅಲ್ಲೊಂದು ಅಮೌಂಟ್ ಆಫ್ ವರ್ಕ್ ಮಾಡಬೇಕು. ಪ್ಲಸ್ ಪ್ರೀವಿಯಸ್ಲಿ ಒಂದು ಚಾರ್ಜ್ ತಗೊಬಂದಿಟ್ಟಿದ್ವಲ್ಲ ಅದರಿಂದ ಮತ್ತೆ ಈ ಪಾಯಿಂಟಿಗೆ ಮತ್ತೆ ಬೇರೆ ಪೊಟೆನ್ಷಿಯಲ್ ಇರುತ್ತೆ. ಸೊ ಅದನ್ನು ಎರಾಡಿಕೇಟ್ ಮಾಡೋದು ಅಂದರೆ ಅದನ್ನು ಓವರ್ಕಮ್ ಮಾಡೋದಕ್ಕೆ ವಿ ಹ್ಯಾವ್ ಟು ಪುಟ್ ಸಮ್ ಮೋರ್ ವರ್ಕ್. ಹೌದಾ? ಸೊ ಹಿಯರ್ whatever the work that potential V2, okay, so in order to get this V2 value we have to do two work and let us discuss that one. Now in order to bring this charge Q2 I have to do the work, okay, W2 according to this formula. W1 is equal to V1 into Q1. W2 is equal to the work due to the plus, that means Q charge, and work due to the positive small q charge. So W2 is equal to andre work which has to be done to bring this Q2 to this point. Okay, let me take that point as B inside an electric field. Let us take it as what, work, that is W2. ಈ W2 ನ ಎಷ್ಟು ವರ್ಕ್ ಇರುತ್ತೆ ಅಂದರೆ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಓವರ್ಕಮ್ ದ ವರ್ಕ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್ ಪ್ಲಸ್ ಕ್ಯಾಪಿಟಲ್ ಕ್ಯೂ ಆ್ಯಂಡ್ ದ ಚಾರ್ಜ್ ವಿಚ್ ವಿ ಪ್ರೀವಿಯಸ್ಲಿ ಬ್ರಾಟ್ ಇನಿಷಿಯಲಿ, ದಟ್ ಮೀನ್ಸ್ Q1 ಅನ್ನು ತಗೊಬಂದಿದ್ದೀವಲ್ಲ ಆ ಚಾರ್ಜಿಂದ. ಸೊ ಈ ಚಾರ್ಜಿಂದ Q1 ಇಂದ ಈ ಒಂದು ಡಿಸ್ಟೆನ್ಸನ್ನು ಲೆಟ್ ಅಸ್ ಟೇಕ್ ಇಟ್ ಆಸ್ ವಾಟ್, ಓಕೆ, ಸೊ R12 ಅಂತ ತಗೊಳ್ಳೋಣ. ಓಕೆ, ಬಿಕಾಸ್ ಡಿಫ್ರೆಂಟ್ ಡಿಸ್ಟೆನ್ಸ್ ನೋಡಿ, ಇದು R1, ಇದು R2, ಇದು R1 ಇಂದ 2 ಇರುವಂತಹ ಒಂದು ಡಿಸ್ಟೆನ್ಸ್, ದಟ್ ಮೀನ್ಸ್ ವಿ ವಿಲ್ ಟೇಕ್ ಇಟ್ ಆಸ್ ವಾಟ್, R12. ನೌ the work done due to this charge plus Q, that means capital Q ಗೆ ಈ ಪಾಯಿಂಟಿಗೆ ಎಷ್ಟು ವರ್ಕ್ ಮಾಡಬೇಕು, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ V is equal to W by Q. WQ is equal to V2, ಈ ಜಾಗದಲ್ಲಿರುವಂಥ ಪೊಟೆನ್ಷಿಯಲ್ ಎಷ್ಟು, V2, and the charge which we are bringing is what, Q2, V2 into Q2. ಹೌದಾ? This is one thing. Another one that is the work done to overcome the potential due to this charge, that means plus Q, which is plus Q1. we will take it as what, okay, so ಈ ಒಂದು ಚಾರ್ಜ್ ಇಂದ ಈ ಜಾಗಕ್ಕೆ ಮತ್ತೆ ಬೇರೆ ಪೊಟೆನ್ಷಿಯಲ್ ಇರುತ್ತೆ, ಅದನ್ನ ಓವರ್ಕಮ್ ಮಾಡೋದಕ್ಕೆ we have to do the work, and that work is given by, because of this charge we will be having some potential. Let me take that potential as what, potential formula ಏನಾಗುತ್ತೆ, 1/4 pi epsilon naught. okay, the charge will be Q1 and another charge is Q2 divided by the distance between them is R12 according to the formula of potential. 1/4 pi epsilon naught Q into Q divided by R1 ittu when there is only one charge, but here we have two charges, hence we have to consider Q1 and Q2. ಸೊ ಇಲ್ಲಿ ಬಂದಿದ್ದು ಯಾವುದು Q ಅಂತ ಹೇಳಿದ್ರೆ ಪಕ್ಕದಲ್ಲಿ ನಾವು ಪ್ರೀವಿಯಸ್ ಡಿರೈವೇಷನ್ ಅಲ್ಲಿ ಮಾಡಿದ್ವಿ, ದಟ್ ವಾಸ್ ಓಕೆ, ಪಾಯಿಂಟ್ ಚಾರ್ಜ್, ದಟ್ ಮೀನ್ಸ್ ಯೂನಿಟ್ ಪಾಸಿಟಿವ್ ಚಾರ್ಜ್, ಟೆಸ್ಟ್ ಚಾರ್ಜ್, ಹಾಗಾಗಿ ಇಲ್ಲಿ ವ್ಯಾಲ್ಯೂ 1 ಬರುತ್ತೆ ಇನ್ನೊಂದು ಚಾರ್ಜನ್ನು ಕನ್ಸಿಡರ್ ಮಾಡಿಕೊಂಡ್ರೆ. ಬಟ್ ಇಲ್ಲಿ ಎರಡೂ ಕೂಡ ಪಾಯಿಂಟ್ ಚಾರ್ಜ್ ಇರೋದ್ರಿಂದ Q1 Q2 ಆಗುತ್ತೆ. ಸೊ ದೇರ್ ಫೋರ್ ದ ವ್ಯಾಲ್ಯೂ ವಿಲ್ ಬಿಕಮ್, W2 ವಿಲ್ ಬಿಕಮ್, ಓಕೆ, V2 ಇಂಟು Q2 ಪ್ಲಸ್ Q2 ಡಿವೈಡೆಡ್ ಬೈ, okay, so 1/4 pi epsilon naught ಅಂದ್ರೆ I'll write it as K R12. ಓಕೆ, ಸೊ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್, ಓಕೆ, ಈಗೇನಾಯಿತು, ಎಷ್ಟು ಚಾರ್ಜ್ ಆಯಿತು, ಒಂದು ಪ್ಲಸ್ Q, ಕ್ಯಾಪಿಟಲ್ Q, ಅನದರ್ ಒನ್ ಈಸ್ ಸ್ಮಾಲ್ q, ದಟ್ ಮೀನ್ಸ್ Q1, ಆ್ಯಂಡ್ ಅನದರ್ ಒನ್ ಈಸ್ Q2. ಸಿಸ್ಟಮ್ ಆಫ್ 2 ಚಾರ್ಜ್ ಆಯಿತು ವಿತ್ ಆನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ನಾವು ದ ಟೋಟಲ್ ವರ್ಕ್, ದಿಸ್ ಟೋಟಲ್ ವರ್ಕ್ W total
will be stored as okay potential energy okay of this whole system. ಈ whole system ನ potential energy ಆಗಿ ಏನಾಗುತ್ತೆ ಸ್ಟೋರ್ ಆಗುತ್ತೆ, and that one will be given by okay W1 plus W2, which will be equal to W1 will be equal to V1 into Q1 plus W2 will be equal to V2 into Q2 plus K into Q1 into Q2 divided by R12. If there is one more charge, idu the potential energy stored because of system of two charges ಅಲ್ಲಿ ಸ್ಟೋರ್ ಆಗುವಂತಹ ಪೊಟೆನ್ಷಿಯಲ್ ಎನರ್ಜಿ. ಇನ್ನೂ ಒಂದು ಚಾರ್ಜ್ ತಗೊಬಂದ್ರೆ ಏನಾಗುತ್ತೆ, ಲೆಟ್ ಅಸ್ ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಅನದರ್ ಒನ್ ಚಾರ್ಜ್ ಐ ವಿಲ್ ಬ್ರಿಂಗ್ ಫ್ರಮ್ ಇನ್ಫಿನಿಟಿ ಟು ದಿಸ್ ಪಾಯಿಂಟ್. ಲೆಟ್ ಮಿ ಟೇಕ್ ದಟ್ ಪಾಯಿಂಟ್ ಆಸ್ ವಾಟ್. ಓಕೆ, ಈ ಪಾಯಿಂಟಿಗೆ ಬಿಕಾಸ್ ಆಫ್ ದಿಸ್ ಪ್ಲಸ್ ಕ್ಯೂ ಪಾಸಿಟಿವ್ ಕ್ಯೂ ಕ್ಯಾಪಿಟಲ್ ಕ್ಯೂ ಏನು ಚಾರ್ಜ್ ಇದೆ ಅದಕ್ಕೆ ಇಲ್ಲಿ ಬರುವಂತಹ ಪೊಟೆನ್ಷಿಯಲನ್ನು V3 ಅಂತ ತಗೊಳ್ಳೋಣ, ಆ್ಯಂಡ್ ದ ಚಾರ್ಜ್ ವಿಲ್ ಬಿ Q3. ನಾವು ಬಿಕಾಸ್ ಆಫ್ ದಿಸ್ ಫಸ್ಟ್ ಚಾರ್ಜ್ the distance between this one and this one is, let me take it as R13, and second charge in the, let me take it as R23. Okay, so therefore the work done on the third charge, W3 will be equal to the work done due to the plus Q charge, okay, by which we are getting the electric field, plus the work done due to, okay, work has to be done to overcome the plus Q1 charge, okay, Q1 charge plus work done in order to overcome the work, okay, so in order to overcome the potential of Q2. ಇದಿಷ್ಟು ಅಮೌಂಟ್ ಆಫ್ ವರ್ಕ್ ಮಾಡಬೇಕಾಗುತ್ತೆ ಮೂರನೇ ಚಾರ್ಜ್ ತಗೋಬರುವಾಗ. ಸೊ WQ will be equal to, okay, so according to this formula W1 ಇದ್ದಾಗ V1 Q1 ಒಂದೇ ಚಾರ್ಜ್ ಇದ್ದಾಗ, ಈಗ ಓಕೆ ಈ ಜಾಗದಲ್ಲಿ ಬರುವಂತಹ ಪೊಟೆನ್ಷಿಯಲ್ ಏನು, ಬಿಕಾಸ್ ಆಫ್ ದಿಸ್ ಚಾರ್ಜ್ ವಿ ವಿಲ್ ಟೇಕ್ ಇಟ್ ಆಸ್ V3, ಆ್ಯಂಡ್ okay, so the charge value will be Q3 ನ ತಗೋಬರಬೇಕು. ಓಕೆ, ಇನ್ಫಿನಿಟಿ ಇಂದ ಲೆಟ್ ಮಿ ಟೇಕ್ ದಟ್ ಚಾರ್ಜ್ ಆಸ್ Q3 ಪ್ಲಸ್ ಡ್ಯೂ ಟು ದಿಸ್ Q1 ವಾಟ್ ಈಸ್ ದ ಅಮೌಂಟ್ ಆಫ್ ವರ್ಕ್, ದಟ್ ಈಸ್ V. ಈ ಜಾಗದಲ್ಲಿ ಬರುವಂತಹ ಪೊಟೆನ್ಷಿಯಲ್ ವಿ ಹ್ಯಾವ್ ಟು ಗೋ ವಿತ್ ದ ಫಾರ್ಮುಲಾ K ಇಂಟು Q1 Q3 ಡಿವೈಡೆಡ್ ಬೈ ಈ ಒಂದು ಡಿಸ್ಟೆನ್ಸ್ ಏನಂತ ತಗೊಂಡಿದ್ದೀವಿ R13 ಪ್ಲಸ್, ಓಕೆ, ಸೊ ದಿಸ್ ಈಸ್ ಡ್ಯೂ ಟು Q1, ಓಕೆ, ಆ್ಯಂಡ್ ದೆನ್ ಡ್ಯೂ ಟು Q2 ಇಂದ ಈ ಜಾಗದಲ್ಲಿ ಬೇರೆ ಪೊಟೆನ್ಷಿಯಲ್ ಇರುತ್ತೆ, ಆ್ಯಂಡ್ ಅಟ್ ದಟ್ ಪಾಯಿಂಟಿಗೆ ತರಬೇಕು ಅಂದರೆ ಇದರ ವರ್ಕನ್ನು ಓವರ್ಕಮ್ ಮಾಡೋದಕ್ಕೆ ವಿ ಹ್ಯಾವ್ ಟು ಡೂ ದಟ್ ವರ್ಕ್, ಆ್ಯಂಡ್ ದಟ್ ವರ್ಕ್ ವಿಲ್ ಬಿ ಈಕ್ವಲ್ ಟು K ಇಂಟು Q, ಓಕೆ, 2 ಇಂಟು Q3 ಡಿವೈಡೆಡ್ ಬೈ R23. ಓಕೆ, ಸೊ ಈಗ ಇದು W3 ಟೋಟಲ್ ವರ್ಕ್ ಏನಾಗುತ್ತೆ, ಇದರ ಜೊತೆಗೆ ಇದನ್ನು ಮತ್ತೆ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆ, ಫೈನ್. ಅವಾಗ ಏನಾಗುತ್ತೆ, ದ ಟೋಟಲ್ ವರ್ಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 3 ಚಾರ್ಜಸ್ ಆಗುತ್ತೆ. ಸೊ W3 ಇಸ್ ನಾಟ್ ದ ಅಲ್ಟಿಮೇಟ್ ಆನ್ಸರ್. ಈ W3 ವ್ಯಾಲ್ಯೂನ ಟೋಟಲ್ಗೆ ಇದು ನೋಡಿ W1 W2 ಆಯಿತು. ಆಮೇಲೆ ಏನಾಗುತ್ತೆ, ಸೊ ದೇರ್ಫೋರ್ ಟೋಟಲ್ ಯು ಇಸ್ ಈಕ್ವಲ್ ಟು W1 ಪ್ಲಸ್ W2 ಪ್ಲಸ್ W3 ಆಗುತ್ತೆ. ಓಕೆ, ಮೂರನ್ನ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಲೈಕ್ ದಟ್ ಇಫ್ n ನಂಬರ್ ಆಫ್ ಚಾರ್ಜಸ್ ಆರ್ ದರ್ ಇಟ್ ವಿಲ್ ಗೋ ಆನ್. ಓಕೆ, ಸೊ 1 ಚಾರ್ಜ್ ಇದ್ದಾಗ V1 Q1 ಆಗುತ್ತೆ, 2 ಚಾರ್ಜಸ್ ಇದ್ದಾಗ 2 ಅಮೌಂಟ್ ಆಫ್ ವರ್ಕ್ ಮಾಡಬೇಕಾಗುತ್ತೆ, 3 ಚಾರ್ಜಸ್ ಇದ್ದಾಗ ವಿ ಹ್ಯಾವ್ ಟು ಡೂ 3 ಅಮೌಂಟ್ ಆಫ್ ವರ್ಕ್. ಟೋಟಲ್ ಚಾರ್ಜ್ ಏನಾಗುತ್ತೆ ಅದಕ್ಕೆ ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ. ಓಕೆ, ಫೈನ್. ಸೊ ದಿಸ್ ಈಸ್ ದ ಸಿಸ್ಟಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜ್. ಸೊ ಇದು ಇಂಪಾರ್ಟೆಂಟ್. ಓಕೆ, ಸಿಸ್ಟಮ್ ಆಫ್ 2 ಚಾರ್ಜ್ ಪ್ರೀವಿಯಸ್ ಇಯರಲ್ಲಿ ತುಂಬ ಸಲ ಕೇಳಿದ್ದಾರೆ, ವಾಟ್ ಈಸ್ ದ ಪೊಟೆನ್ಷಿಯಲ್ ಡ್ಯೂ ಟು ದ ಸಿಸ್ಟಮ್ ಆಫ್ 3 ಚಾರ್ಜಸ್ ಅಂತೇಳಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ನೌ ಲೆಟ್ ಅಸ್ ಡಿಸ್ಕಸ್ ದ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜ್ when there is no external electric field. Yes, ಈಗ ಸೆಕೆಂಡ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ when there is no external electric field. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಲಾಸ್ಟ್ ಟೈಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ದಿದೆ ಅಂದರೆ ಪ್ರೀವಿಯಸ್ಲಿ ಒಂದು ಚಾರ್ಜ್ ಕನ್ಸಿಡರ್ ಮಾಡ್ಕೊಂಡಿದೆ, ಈಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಸೊ ಇವಾಗ ನಾವೇನು ಮಾಡಬೇಕು, ಒಂದು ಇನ್ಫಿನಿಟಿ ಪಾಯಿಂಟಿಂದ ಪ್ಲಸ್ ಕ್ಯೂ ಚಾರ್ಜ್ ಪಾಯಿಂಟ್ ಚಾರ್ಜನ್ನ ಏನು ಮಾಡಬೇಕು, ಒಂದು ಪಾಯಿಂಟಿಗೆ ಇಲ್ಲೆಲ್ಲೋ ಒಂದು ಕಡೆ ಪಾಯಿಂಟಿಗೆ ತರಬೇಕು. ಈ ಪಾಯಿಂಟಿಗೆ ತರಬೇಕು ಅಂದರೆ ಆರಾಮಾಗಿ ಆ ಚಾರ್ಜನ್ನ ತರಬಹುದು. ನಾವೇನು ಎಕ್ಸ್ಟರ್ನಲ್ ವರ್ಕ್ ಮಾಡೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ಲೇ ಇಲ್ಲ. ಲೆಟ್ ಅಸ್ ಟೇಕ್ ದಟ್ ಪಾಯಿಂಟ್ ಆಸ್ ಎ, ಆ್ಯಂಡ್ ಆ ಪಾಯಿಂಟಲ್ಲಿ ಸುತ್ತಲೂ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ದಲ್ಲ ಇರೋದ್ರಿಂದ ಈ ಚಾರ್ಜನ್ನ ಇಲ್ಲಿಗೆ ತರೋದಕ್ಕೆ ನಮಗೆ ವರ್ಕ್, ಓಕೆ, ಸೊ ದ ಪೊಟೆನ್ಷಿಯಲ್ ಫಾರ್ಮುಲಾ ಏನಾಗುತ್ತೆ, V is equal to W by Q. ಓಕೆ, ಆಲ್ರೆಡಿ ಈ ವಿ ಎ ಪಾಯಿಂಟಲ್ಲಿ ದ ಪೊಟೆನ್ಷಿಯಲ್ ವಿಲ್ ಬಿ 0, ಯಾಕಂದರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ. ಸೊ ದೇರ್ ಫಾರ್ ವರ್ಕ್ ಡನ್ ಆನ್ ದ ಫಸ್ಟ್ ಚಾರ್ಜ್, ಲೆಟ್ ಮಿ ಟೇಕ್ ದಿಸ್ ಆಸ್ ಫಸ್ಟ್ ಚಾರ್ಜ್, okay, is equal to V at a point A into the first charge Q1, which will be equal to W1 is equal to 0. ಹೌದಾ?
ಸೊ ಎಕ್ಸ್ಟರ್ನಲ್ ತಗೊಬಂದು ಆರಾಮಾಗಿ ತಗೊಬಂದು ಇಲ್ಲಿ ಇಡ್ಬೋದು. ಸೊ ನಾವು ದ ಪಾಯಿಂಟ್ ಚಾರ್ಜ್ ಕೇಮ್ ಹಿಯರ್ ಅಟ್ ಪಾಯಿಂಟ್ ಎ. ಬಿಕಾಸ್ ಆಫ್ ದಿಸ್ ಪಾಯಿಂಟ್ ಚಾರ್ಜ್ ವಿ ಹ್ಯಾವ್ ಓಕೆ ಆನ್ ಅ ಸರ್ಫೇಸ್ ಥ್ರೂ ಔಟ್ ರೇಡಿಯಲಿ. ಸೊ ದ ಸರ್ಫೇಸ್ ವಿಲ್ ಬಿ ಫುಲ್ ಆಫ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ನ ತುಂಬ್ಕೊಂಡ್ಬಿಟ್ಟಿರುತ್ತೆ. ಯಾಕಂದರೆ ಈ ಚಾರ್ಜ್ ಬಂದ್ಬಿಟ್ಟಿದೆಯಲ್ಲ ಇಲ್ಲಿ ಪಾಸಿಟಿವ್ ಚಾರ್ಜು ಇಲ್ಲಿಂದ ತಗೊಬಂದ್ವಲ್ಲ, ಹಾಗಾಗಿ ಈ ಪಾಯಿಂಟಿಂದ ಯಾವಾಗ ತಗೊಬಂದಿಡ್ತೀವಿ ಅದಾದಮೇಲೆ ಏನಾಗುತ್ತೆ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಈಗ ಇನ್ನೊಂದು ಚಾರ್ಜ್ ತಗೊಬರೋಣ. ಓಕೆ, ಸೊ ಫ್ರಮ್ ಇನ್ಫಿನಿಟಿಯಿಂದ ಯಾವುದೋ ಒಂದು ಪಾಯಿಂಟ್, ಲೆಟ್ ಅಸ್ ಕನ್ಸಿಡರ್ ದಿಸ್ ಪಾಯಿಂಟ್. ಈ ಪಾಯಿಂಟಿಗೆ ನಾನೇನು ಮಾಡ್ತೀನಿ, ಇನ್ನೊಂದು ಚಾರ್ಜ್ ತಗೊಬರ್ತೀನಿ. ಆ ಪಾಯಿಂಟನ್ನು ಬಿ ಅಂತ ತಗೊಳ್ತೀನಿ. ಇವಾಗ ಟ್ರೈ ಟು ಅಬ್ಸರ್ವ್ ಅಟ್ ದಿಸ್ ಪಾಯಿಂಟ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಓಕೆ ಎ ಬಿ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಎ ಬಿ. ಲೆಟ್ ಮಿ ಟೇಕ್ ದ ಡಿಸ್ಟೆನ್ಸ್ ಆಸ್ ವಾಟ್ ಓಕೆ. ಸೊ ಇದು Q2 ಚಾರ್ಜ್ ಅಲ್ವಾ. ಲೆಟ್ ಮಿ ಟೇಕ್ ದಿಸ್ ಡಿಸ್ಟೆನ್ಸ್ ಆಸ್ R12 ಅಂತ ತಗೊಳ್ಳೋಣ. ಅಂದರೆ ದ ಡಿಸ್ಟೆನ್ಸ್ ಫ್ರಮ್ ದ ಫಸ್ಟ್ ಚಾರ್ಜ್ ಟು ದ ಸೆಕೆಂಡ್ ಚಾರ್ಜ್ R12 ಅಂತ ತಗೊಳ್ತೀನಿ. ಈ ಜಾಗದಲ್ಲಿ ಪೊಟೆನ್ಷಿಯಲ್ ಸಿಕ್ಬಿಡುತ್ತೆ ಯಾವುದರಿಂದ, ಫಸ್ಟ್ ಚಾರ್ಜಿಂದ. ಅದನ್ನು V1 ಅಂತ ತಗೊಳ್ಳೋಣ. ಯಾಕಂದರೆ ಈ ಚಾರ್ಜ್ ಇರೋದ್ರಿಂದ ಈ ಜಾಗಕ್ಕೆ ಪೊಟೆನ್ಷಿಯಲ್ ಬಂದೇ ಬರುತ್ತೆ. ಅದ್ರ ಆ ಒಂದು ಏನು ಪೊಟೆನ್ಷಿಯಲ್ ಸರ್ಫೇಸ್ ಇದೆ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದೆ, ಅದ್ರ ಒಳಗಡೆನೆ ತೊಗೊಂಬಂದಿಡಬೇಕು. ಆವಾಗಲೇ ಸಿಸ್ಟಮ್ ಆಫ್ ಚಾರ್ಜ್ ಅನ್ನೋದು. ಮತ್ತೆ ಇನ್ಫಿನಿಟಿ ತೊಗೊಂಡೋಗಿಟ್ರೆ ಅಲ್ಲಿ ಸಿಸ್ಟಮ್ ಆಫ್ ಚಾರ್ಜ್ ಬರೋದೇ ಇಲ್ಲ. ಸೊ ಇನ್ಫಿನಿಟಿಯಿಂದ ಇನ್ಫಿನಿಟಿ ಇದಕ್ಕೂ ಭಾಳ ದೂರದಲ್ಲಿ ತಗೊಂಡೋದ್ರೆ ನಮಗೆ ಚಾರ್ಜ್ ವ್ಯಾಲ್ಯೂಸ್ಗಳು ಸಿಗೋದೇ ಇಲ್ಲ. ಅದಕ್ಕೆ ಹತ್ರನೇ ತಗೊಬರಬೇಕು. ಹತ್ರ ತಗೊಬರುವಾಗ ವಿ ವಿಲ್ ಬಿ ಹ್ಯಾವಿಂಗ್ ಸಮ್ ಪೊಟೆನ್ಷಿಯಲ್ ಡ್ಯೂ ಟು ದ ಪ್ರೀವಿಯಸ್ಲಿ ಬ್ರಾಟ್ ಚಾರ್ಜ್. ಓಕೆ, ಈಗ ಈ ವರ್ಕ್ ಮಾಡೋದನ್ನು W2 ಅಂತ ತಗೊಳ್ಳೋಣ. ಸೊ ದಿಸ್ ಒನ್ ವಾಸ್ W1. So the work that is W2 will be equal to okay. So W2 will be equal to according to the formula okay V into Q ಆಗುತ್ತೆ. So W2 ನಲ್ಲಿ ಇರುವಂತಹ V ನ ಏನು ಅಂದರೆ ಈ ಪಾಯಿಂಟಲ್ಲಿ ಇರುವಂತಹ V ಏನು V1 and Q ಯಾವುದು Q2. So V1 ಅಂದರೆ ಏನು, that is a potential due to the Q1. So hence it can be written as K into Q1 divided by R12 into Q2 according to the formula. So this is the W2 value. ಇವಾಗ ಇನ್ನೂ ಒಂದು ಚಾರ್ಜ್ ತಗೊಬರೋಣ. ಓಕೆ, ಸೊ ನಾವು ಐ ವಿಲ್ ಬ್ರಿಂಗ್ ಒನ್ ಮೋರ್ ಚಾರ್ಜ್ ಫ್ರಮ್ ಹಿಯರ್ ಇನ್ಫಿನಿಟಿ ಟು ಎ ಪಾಯಿಂಟ್ ಸಿ ಅನ್ನೋ ಪಾಯಿಂಟಿಗೆ ತಗೊಬರ್ತೀನಿ. ಓಕೆ, ಸಿ ಅನ್ನೋ ಪಾಯಿಂಟಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಟೂ ಡಿಫ್ರೆಂಟ್ ಪೊಟೆನ್ಷಿಯಲ್. ಒನ್ ಈಸ್ ದ ಪೊಟೆನ್ಷಿಯಲ್ ಡ್ಯೂ ಟು Q1 ಆ್ಯಂಡ್ ಅನದರ್ ಒನ್ ಈಸ್ ದ ಪೊಟೆನ್ಷಿಯಲ್ ಡ್ಯೂ ಟು Q2. ಈ ಪಾಯಿಂಟಲ್ಲಿ ನಾವು ಆ ಚಾರ್ಜನ್ನು ತಗೊಬರ್ಬೇಕು ಅಂದರೆ ಎರಡು ವರ್ಕ್ ಮಾಡಬೇಕು. ಒಂದು Q1 ಇಂದ ಬರುವಂತಹ ಪೊಟೆನ್ಷಿಯಲ್ನ ಓವರ್ಕಮ್ ಮಾಡೋದಕ್ಕೆ ಮತ್ತು Q2 ಇಂದ ಬರುವಂಥ ಪೊಟೆನ್ಷಿಯಲ್ನ ಓವರ್ಕಮ್ ಮಾಡೋದಕ್ಕೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ಜಾಗದಿಂದ ಇಲ್ಲಿರುವಂತಹ ಡಿಸ್ಟೆನ್ಸನ್ನು ಸಿನ್ಸ್ ದಿಸ್ ಈಸ್ Q3 ಚಾರ್ಜನ್ನು ತಗೊಂಬಂದಿಡ್ತಿರೋದ್ರಿಂದ ಓಕೆ, ಸೊ ದಿಸ್ ಈಸ್ Q3. I will take this distance as what R13 and from here to here the distance I will take it as what R23. okay, R23 ಅಂತ ತಗೊಳ್ತೀನಿ. These are the different distances. Now ಈಗ that means W3 amount of work ಮಾಡಬೇಕು ಇಲ್ಲಿ. okay, so the third work ಮಾಡಬೇಕು. so therefore the work done on the charge 3 will be equal to, one is the work due to charge Q1. so the work due to charge Q1 and the work due to charge Q2. okay, so therefore the work due to charge Q1 will be equal to okay, ಈ ಜಾಗದಲ್ಲಿ ಈ ಎರಡು ಚಾರ್ಜ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಇವಾಗ ಇವೆರಡರಿಂದ ಬರುವಂಥ ಪೊಟೆನ್ಷಿಯಲ್ ಏನು, ಓಕೆ, ವರ್ಕಿಂಗ್ ಫಾರ್ಮುಲಾ ಏನು, V ಇಂಟು Q ಆಗುತ್ತೆ. V ಅಂದರೆ ದ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ Q1 ವಿಚ್ ವಿಲ್ ಬಿ ಈಕ್ವಲ್ ಟು ಓಕೆ, ಸೊ ವಿ ವಿಲ್ ಟೇಕ್ ಇಟ್ ಆಸ್ ವಾಟ್, ಅದನ್ನು ತಗೊಳ್ಳೋಣ ಡ್ಯೂ ಟು Q1 ಅಂತ ತಗೊಳ್ಳೋಣ. ಓಕೆ, ಸೊ ಡ್ಯೂ ಟು Q1 ಆ್ಯಂಡ್ ದ ಸೆಕೆಂಡ್ ಚಾರ್ಜ್ ಇಸ್ ಯಾವುದ್ರ ಮೇಲೆ ವರ್ಕ್ ಮಾಡ್ತಿರೋದು, ಓಕೆ, ಸೊ ದ ಥರ್ಡ್ ಚಾರ್ಜ್ ಮೇಲೆ. ಸೊ ಹಾಗಾಗಿ ಇದನ್ನು Q3 ಅಂತ ತಗೊಳ್ತೀನಿ. ಪೊಟೆನ್ಷಿಯಲ್ ಡ್ಯೂ ಟು ಚಾರ್ಜ್ Q1 V1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಪಾಯಿಂಟಲ್ಲಿ V1 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಮತ್ತೆ ಇಲ್ಲಿ V1 ಅಂತ ಬರೆದ್ರೆ ಕನ್ಫ್ಯೂಷನ್ಸ್ ಆಗುತ್ತೆ. ಅದಕ್ಕೆ ಪೊಟೆನ್ಷಿಯಲ್ ಡ್ಯೂ ಟು ಚಾರ್ಜ್ Q1 ಓಕೆ ಆನ್ ದ ಚಾರ್ಜ್ Q3 ಆ್ಯಂಡ್ ದ ಸೆಕೆಂಡ್ ಚಾರ್ಜ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ V ಇಂಟು Q ಆಗುತ್ತೆ. ತಗೊಬರ್ತಿರೋ ಚಾರ್ಜ್ ಯಾವುದು Q3, ಹಾಗಾಗಿ Q3ನಲ್ಲಿ ಬರ್ಕೊಂಡಿದ್ದೀನಿ. ಪೊಟೆನ್ಷಿಯಲ್ ಡ್ಯೂ ಟು ಚಾರ್ಜ್ Q1 ಏನಾಗುತ್ತೆ, K ಇಂಟು Q1 ಡಿವೈಡೆಡ್ ಬೈ R13 ಅಕಾರ್ಡಿಂಗ್ ಟು ದ ಫಾರ್ಮುಲಾ ಆ್ಯಂಡ್ ದ ರಿಮೈನಿಂಗ್ ಥಿಂಗ್ ವಿಲ್ ಬಿ Q3 ಪ್ಲಸ್. ನಾವು ದ ವರ್ಕ್ ಡನ್ ಟು ಓವರ್ಕಮ್ ದ ಚಾರ್ಜ್ ಆರ್ ದ ಪೊಟೆನ್ಷಿಯಲ್ ಆಫ್ ಚಾರ್ಜ್ Q2ಗೆ ಏನಾಗುತ್ತೆ ಫಾರ್ಮುಲಾ, ಅಕಾರ್ಡಿಂಗ್ ಟು ದ ಫಾರ್ಮುಲಾ ದಟ್ ವಿಲ್ ಬಿಕಮ್ V ದ ಪೊಟೆನ್ಷಿಯಲ್ ಡ್ಯೂ ಟು ಚಾರ್ಜ್ Q2 ಇಂಟು Q3. ಇದು ವರ್ಕಿಗೆ ಫಾರ್ಮುಲಾ. W is equal to Q into V or V into Q. ಈಗ ದ ಪೊಟೆನ್ಷಿಯಲ್ ಡ್ಯೂ ಟು ಚಾರ್ಜ್ Q2, ಈ Q2 ಇಂದ ಈ ಜಾಗದಲ್ಲಿ ಬರುವಂಥ ಪೊಟೆನ್ಷಿಯಲ್ ಏನಾಗುತ್ತೆ, ದಟ್ ಈಸ್ K ಇಂಟು Q2 ಡಿವೈಡೆಡ್ ಬೈ R ಏನಾಗುತ್ತೆ, ದ ಡಿಸ್ಟೆನ್ಸ್ ವಿಲ್ ಬಿ 2, 3 ಓಕೆ ಆ್ಯಂಡ್ ದ ಚಾರ್ಜ್ ವಿಲ್ ಬಿ Q3. ಹೌದಾ? ಸೊ ಇದೆಷ್ಟಾಯಿತು, ಮೂರನೇ ಚಾರ್ಜ್ ಆಯಿತು. ಮೂರನೇ ಚಾರ್ಜಿಂದ ಬರುವಂತಹ ಏನು ಪೊಟೆನ್ಷಿಯಲ್ ಇಷ್ಟು. ಈಗ ಇಲ್ಲಿ ಟೋಟಲ್ ಏನಾಯಿತು,
3 ಚಾರ್ಜಸ್ ಬಂತು ಈಗ. ನೌ ವಿ ಗಾಟ್ ಹೌ ಮೆನಿ ಚಾರ್ಜಸ್? 3 ಚಾರ್ಜ್. ಈ 3 ಚಾರ್ಜ್ ಇಂದ ಒನ್ಸ್ ಅಗೇನ್ ವಿ ವಿಲ್ ಬಿ ವಾಟ್ ಗೆಟಿಂಗ್ a electric field. Okay, so electric field or that electric field is due to the potential of all these 3 charges. So that potential is given by, so the total work W total will be equal to the potential energy, the total potential energy, which will be equal to, okay, so W1 plus W2 plus W3. 3 amount of work ನಾವೇನು ಮಾಡ್ತೀವಿ, that will be stored as what? Potential energy, and that potential energy is given by, okay, W1 ಎಷ್ಟಾಗುತ್ತೆ ನೋಡಿ 0 plus W2 ಎಷ್ಟಾಗುತ್ತೆ, that is K into Q1 into Q2 divided by R12 plus W3 ಎಷ್ಟಾಗುತ್ತೆ, K into, okay, Q1 into Q3 divided by R13 plus K into Q2 into Q3 divided by R23. Okay, so this is the formula. ಇದು ಡಿರೈವೇಶನ್. ಸೊ ಈಗ ಒನ್ಸ್ ಅಗೈನ್ ಐ ವಿಲ್ ರೈಟ್ ಇಟ್ ಆಸ್ U is equal to, here I will write, see ಏನು ಕಾಮನ್ ಇದರಲ್ಲಿ, K ಕಾಮನ್ನು ಆ್ಯಂಡ್ Q1 ಕಾಮನ್ನು. ಓಕೆ ಓಕೆ, ಸೊ Q1 Q12 Q13 Q23 ಅಲ್ವಾ. ಓಕೆ, ಸೊ K1 ಕಾಮನ್ ಆಗುತ್ತೆ and the remaining all the values will be different, so hence I can write it as what? K into, okay, so Q1 Q2 divided by R12 plus Q1 Q3 divided by R13 plus Q2 Q3 divided by R23. ಮತ್ತು ಇನ್ನೊಂದು ಚಾರ್ಜ್ ತಗೊಬಂದ್ರೆ ಒನ್ಸ್ ಅಗೇನ್ ದ ವ್ಯಾಲ್ಯೂ ವಿಲ್ ಬಿಕಮ್ ಡಿಫ್ರೆಂಟ್. ಓಕೆ, ಸೊ ಅದ್ರ ಜೊತೆಗೆ ಮತ್ತೆ ಇನ್ನೂ ಒಂದು 3 ಚಾರ್ಜಸ್ ಏನಾಗುತ್ತೆ, ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ. ಸೊ ಜನರಲಿ ಹೌ ಕ್ಯಾನ್ ಬಿ ರೈಟ್ ದಿಸ್? ಕ್ಯಾನ್ ಬಿ ರಿಟರ್ನ್ ಆಸ್ U is equal to K into, okay, the summation can be written in terms of sigma. Okay, so Q, okay, see ನೋಡಿ 1 2 ಇದ್ದಾಗ R12 ಇದೆ, 1 3 ಇದ್ದಾಗ R13 ಇದೆ, ಓಕೆ, 2 3 ಇದ್ದಾಗ R23 ಇದೆ, QI QJ ಅಂತ ಬರಿಬೋದು ಜನರಲ್ ಆಗಿ. ಓಕೆ, QI QJ ಡಿವೈಡೆಡ್ ಬೈ RIJ. ಓಕೆ, ಸೊ ವೇರ್ I should not be equal to I and I comma J should not be equal to 0. ಓಕೆ, ಸೊ ಐ ಮತ್ತೆ ಜೆ ಏನಾಗಿರ್ಬಾರ್ದು, 0 ಆಗಿರಬಾರ್ದು. ಆ್ಯಂಡ್ ಐ ಮತ್ತೆ ಜೆ ಎಲ್ಲಿ ತನಕ ಹೋಗ್ಬೋದು, ಓಕೆ, ಇಟ್ ಕ್ಯಾನ್ ಗೋ ಅಪ್ ಟು n ನಂಬರ್ ಆಫ್ ಚಾರ್ಜಸ್. ಇಫ್ ದೇರ್ ಆರ್ n ನಂಬರ್ ಆಫ್ ಚಾರ್ಜಸ್ ದೆನ್ ಇಟ್ ವಿಲ್ ಬಿಕಮ್ R1n ಡಿವೈಡೆಡ್ ಬೈ, ಸಾರಿ, K ಇಂಟು Q1 ಇಂಟು Qn ಡಿವೈಡೆಡ್ ಬೈ R1n ಅನ್ನೋ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ I, J can be equal to n values. Okay, so it can be equal to 1, 2, 3 up to n values. This is the general form ಆಗಿ ನಾವು ಬರಿಬಹುದು. ಈ ಜನರಲ್ ಫಾರ್ಮ್ ನೀವು ತಿಳ್ಕೊಳ್ಳಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಇಫ್ ಯು ನೋ ದಿಸ್ ಮಚ್, ಓಕೆ, ಸೊ ದ ಟೋಟಲ್ ಎನರ್ಜಿ ವಿಲ್ ಬಿ ಈಕ್ವಲ್ ಟು, ಈ ರೀತಿ ಒಂದೊಂದು ಚಾರ್ಜನ್ನ ತಗೊಬಂತಿದ್ದಂಗೆ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸ್ಟೋರ್ ಆಗ್ತಾ ಹೋಗುತ್ತೆ ಅನ್ನೋದು ಗೊತ್ತಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ದಿಸ್ ವಿಲ್ ಬಿ, ಓಕೆ, ಆಸ್ಕ್ಡ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಫಾರ್ 3 ಮಾರ್ಕ್ಸ್. 3 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ದರೂ, ಏನೇ ಕನ್ಫ್ಯೂಷನ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಓಕೆ, ಸೊ ನಿಮ್ಮ ಫೀಡ್ಬ್ಯಾಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫೀಡ್ಬ್ಯಾಕನ್ನು ಕೂಡ ಕೊಡಿ ಅಂತ ಕೇಳ್ತಾ ನಮಸ್ತೆ.